ನನ್ನ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ನನ್ನ ತಲೆನೇ ಎಗರ್ಕೊಂಡು ಹೋಗಿತ್ತು. ಹಿಂಗೆ ಕಣ್ರಿ ಕ್ಯಾಮ್ರಾ ಹಿಡಿತೀರ ನೋಡ್ರಿ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನಾವಿವತ್ತು ಬಂದಿದ್ವಿ ಶಿವಪ್ಪ ನಾಯಕನ ಕೋಟೆ ನೋಡ್ಲಿಕ್ಕೆ. ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಒಳಗಡೆ ಬಿಡ್ಲಿಲ್ಲ ನಮಗೆ. ಯಾಕೆ ಬೋರ್ ಬೇರೆ ಹೊಡಿತಾ ಇತ್ತು. ಎಲ್ಲ ಹೋಗೋಣ ಅಂತ ಹೇಳ್ಕೊಂಡು ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಕೇಳಿದಾಗ ಒಂದಷ್ಟು ಪ್ಲೇಸ್ಗಳು ಹೇಳ್ದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ಚರ್ಚ್ಗಳೇ ಇತ್ತು. ಯಾಕೋ ಚರ್ಚಿಗೆ ಹೋಗಕ್ಕೆ ಮನ್ಸಾಗ್ಲಿಲ್ಲ. ಅದಕ್ಕೆ ಆಮೇಲೆ ಫೈನಲಿ ಹುಂಚದ ಮಠಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಡಿಸೈಡ್ ಮಾಡ್ಕೊಂಡು ಹೊರಟಿದೀನಿ. ಜೊತೆ ಕಂಪ್ನಿ ಕೊಡ್ಲಿಕ್ಕೆ ಇವರಿದ್ದಾರೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಶಿವಮೊಗ್ಗದಲ್ಲಿ ಟ್ರಾಫಿಕ್ ಹೆವಿ ಇದೆಯಪ್ಪ. ಯಾವ ಮೂಲೆ ಹೋದ್ರು ಟ್ರಾಫಿಕ್ ಜೊತೆ ಸಿಗ್ನಲ್ ನೋಡುವ. ನಾನು ಆಲ್ರೆಡಿ ನೋಡಿದೀನಿ, ಇವ್ರು ನೋಡಿಲ್ಲ. ಬಟ್ ಅಲ್ಲೂ ಸುಮಾರು ಜೀರ್ಣೋದ್ಧಾರ ಕಾರ್ಯಗಳೆಲ್ಲ ಆಗಿದೆ. ಜೀರ್ಣೋದ್ಧಾರ ಕಾರ್ಯಗಳ ನನಗೆ ತಿಳ್ತಿಲ್ಲ. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಸುಮಾರು ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೆದಿದ್ದಾವೆ. ಅದ್ರ ಮೇಲೆ ನಾವು ಹೋಗಿಲ್ಲ ಅಲ್ಲಿಗೆ. ನೋಡೋಣ. ಅದಾದ್ಮೇಲೆ ಮೊದಲೇ ಬಾರಿಗೆ ಹೋಗ್ತಾ ಇರೋದು. ಒಂದು 12-13 ಇಯರ್ಸ್ ಬ್ಯಾಕ್ ಹೋಗಿದ್ದು. ಅದ್ರ ಮೇಲೆ ಹೋಗಿಲ್ಲ. ನನ್ ಮೇಲೆ ಹಣೆ ಇಟ್ಟು ನೀರ್ ಬೇಕಾ? ನೀರ್ ಕೊಡೋದು ಇಲ್ಲ, ನಿಗರ್ಕೊಂಡ್ಬಿಟ್ರೆ ಕಷ್ಟ. ಈ ಶಿವಮೊಗ್ಗ ತೋರ್ಸಕ್ ನನ್ನ ಮೊಬೈಲ್ ಮೆಮೊರಿ ಸಾಕಾಗಲ್ಲ. ಅಪ್ಪು ಎರಡನೇದು. ನಾವು ಅಲ್ಲಿ ಅನ್ಕ ಬಂದಿದ್ವಿ. ಅಪ್ಪು ಸರ್ ಎಷ್ಟು ಕಡೆ ಕಾಣ್ತಾರ ನೋಡ್ಬೇಕು ಅಂತ ಹೇಳ್ಕೊಂಡು. ಇದು 2 ಕಡೆ. ಮೇ ಬಿ ಇಡೀ ಶಿವಮೊಗ್ಗ ಅಂತಲ್ಲ, ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೂ ಅಪ್ಪು ಸರ್ ಫೋಟೋ ಇಲ್ದಿರುವಂತ ಊರು ಪ್ಲೇಸ್ ಇಲ್ವೇನಪ್ಪ. ಶಿವಮೊಗ್ಗ ಸಿಟಿ ಮುಂಚೆ ಎಲ್ಲ APMC ಗೆ ಲಾಸ್ಟ್ ಅಂತ ಆಗಿತ್ತು. ಈಗಂತೂ ಬೆಳೀತು 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 ಶಿವಮೊಗ್ಗ ಬೆಳ್ಕೊಂಡು ಹೋಗ್ತಾನೆ. ಅಪ್ ಟು 500 ತನಕನೂ ಹಿಂಗೆ ಇದೆ. ಮುಂಚೆ ಅಲ್ಲೆಲ್ಲ ಏನಿರಲ್ಲ, ಬರೀ ಕಾಡಿತ್ತು ಅಷ್ಟೇ. ನಾನು ಹೇಳ್ತಿರೋದು ಒಂದು 20 ವರ್ಷದ ಹಳೆ ಕತೆ. ಆಮೇಲೆ ಇದು ಬೆಳ್ಕೊಂಡು ಹೋಗಿದೆ ಅಂತಂದ್ರೆ ಸಿಟಿ ಎಲ್ಲಿ ನೋಡಿದ್ರು ಲೇಔಟ್ಗಳು. ಇನ್ನು ನೆಕ್ಸ್ಟು ಪೆಸಿಟ್ ಕಾಲೇಜು ಸ್ಕೂಲು. ಅದ್ರ ನೆಕ್ಸ್ಟ್ ತ್ಯಾವರೆಕೊಪ್ಪ. ಶಿವಮೊಗ್ಗ ಸಿಟಿ ಬಿಟ್ರೆ ನೆಕ್ಸ್ಟ್ ತ್ಯಾವರೆಕೊಪ್ಪದಲ್ಲೇ ಜನ ಕಾಣ್ತಿದ್ದು. ಈಗ ಆ ಥರ ಇಲ್ಲ. ಇಲ್ಲಿ ರಸ್ತೆ ಕಾಮಗಾರಿ ನಡೀತೆ. ಹಂಗಾಗಿ ನಾವು ಇಲ್ಲಿ ಅಂಡರ್ ಪಾಸ್ ತಗೊಂಡ್ಬಿಟ್ಟು ಮತ್ತೆ ರೈಟಿಗೆ ತಗೊಂಡ್ಬಿಟ್ಟು ಇದು BH ರೋಡ್ ರೆಡಿ ಆಗ್ತಿರೋದು. ಐನೂರು ರೀಚ್ ಆಗಿದ್ದೀವಿ. ಇಲ್ಲಿಂದ ಲೆಫ್ಟಿಗೆ ಡೈವರ್ಷನ್ ತಗೊಬೇಕು. ಹೊಸನಗರ ರೋಡ್ ಸೀದಾ ಹೋದ್ರೆ ಸಾಗರ, ರೈಟಿಗೆ ಹೋದ್ರೆ ಹೊನ್ನಳ್ಳಿ. ಗುಳಿಗುಳಿ ಶಂಕರ ಹೋಗ್ಬೇಕಂದ್ರೂ ಇಲ್ಲೇ ಹೋಗ್ಬೇಕು. ಈ ಕಡೆ ಬಂದ್ರೆ ಪೂರ್ತಿ ಮಲ್ನಾಡ್ ವೆದರ್. ಈ ಕಡೆ ಹುಂಚ ಸಾಗರ ಈ ಕಡೆ ಎಲ್ಲ ಒಂದು ಲೈನ್, ಪಶ್ಚಿಮ ಘಟ್ಟಗಳ ಸಾಲಿಂದು ಲೈನು ಫುಲ್ಲು ಮಲ್ನಾಡು. ನಮ್ಮೂರ್ ಕಡೆ ಹೋದಂಗೆ ಅನ್ಸುತ್ತೆ ನಮಗೆ. ರೋಡ್ಗಳು ಮಾತ್ರ ಸರಿ ಇಲ್ಲ. ಎಲ್ಲಿ ಬೇಕಲ್ಲಿ ಹಂಪು ಗುಂಡಿ ಎಲ್ಲ ಬಿಟ್ಟು ಈ ಕಾಡೊಳಗೆ ಬಂದಿದ್ದೀವಿ. ನೋಡ್ರಿ ಇಲ್ಲೂ ರೈಲ್ವೆ ಗೇಟ್ ಹಾಕಿದಾರಲ್ಲಪ್ಪ. ಇದು ಅದೇ ಈಗ ಬರ್ತಾ ಇದಾರೆ. ಬರ್ಲೋ ಬೇಡೋ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇದಾರೆ. ಎಲ್ಲಿ ನೋಡ್ರು ದೊಡ್ಡ ದೊಡ್ಡ ಗಾಡಿಗಳೇ, ಸಣ್ಣ ಪುಟ್ಟ ಗಾಡಿಗಳೇ ಇಲ್ಲ. ಚೆನ್ನಾಗಿ ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕತೆ. ಮಾಲ್ಗುಡಿ ಡೇಸ್, ಶಂಕರ್ನಗರ್ ಮಾಲ್ಗುಡಿ ಡೇಸ್ ಇಲ್ಲೇ ಶೂಟಿಂಗ್ ಆಗಿದ್ದು. ರೈಲ್ವೆ ಸ್ಟೇಷನ್ಗೆ ಇತ್ತು. ಇಲ್ಲೊಂದ್ಸರಿ ಹೋಗಿದ್ವಿ ಆ್ಯಕ್ಚುಲಿ. ಆನ್ ದಿ ವೇ ಹೋಗುವಾಗ ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ದೀರ್ಘ 1.5 ಗಂಟೆ ಪ್ರಯಾಣದ ನಂತರ ಅಂತೂ ಇಂತೂ ದಾರಿಯೆಲ್ಲ ತಪ್ಪಿಸ್ಕೊಂಡು ಕೊನೆಗೂ ಬಂದು ತಲುಪಿದ್ವಿ ದೇವಸ್ಥಾನಕ್ಕೆ. ಹುಂಚವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಇರುವ ಒಂದು ಹಳ್ಳಿ. ಹೊಸನಗರದಿಂದ 19 ಕಿಲೋಮೀಟರ್ಗಳ ದೂರದಲ್ಲಿರುವ ಹುಂಚವು ಇತಿಹಾಸವಾಗಿ ಮಾತ್ರವಲ್ಲ, ಧಾರ್ಮಿಕ ಕಾರಣಗಳಿಗಾಗಿ ಜೈನ ಧರ್ಮೀಯರಿಗೆ ಇದೊಂದು ಪ್ರಮುಖ ಅತಿಶಯ ಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರವಾಗಿದೆ.
ಈ ಊರನ್ನು ಚರಿತ್ರೆಯಲ್ಲಿ ಹೊಂಬುಜ, ಪೊಂಬುಚ್ಚ, ಪೊಟ್ಟಿ ಪೊಂಬುರ್ಚಾಪುರ ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ. ಈ ಹೆಸರುಗಳ ಮೂಲವು ಪೊನ್, ಬಂಗಾರ ಎನ್ನುವುದು. ಹೊನ್ನು ಊರ್ಜಿಸಿದ ಊರು ಎಂಬ ಅರ್ಥದಲ್ಲಿ. ನಿಸರ್ಗ ಸುಂದರವಾಗಿರುವ ಈ ಊರು 8 ರಿಂದ 12ನೇ ಶತಮಾನದ ಅವಧಿಯಲ್ಲಿ ಸಾಂತರ ರಾಜವಂಶದ ರಾಜಧಾನಿಯಾಗಿತ್ತು. ಪದ್ಮಾವತಿ ದೇವಿಯ ವಿಗ್ರಹದೊಂದಿಗೆ ಕರ್ನಾಟಕಕ್ಕೆ ವಲಸೆ ಬಂದ ಜಿನದತ್ತನು ಈ ರಾಜ್ಯವನ್ನು ಸ್ಥಾಪಿಸಿದನು. ತನ್ನ ಸಾಮಂತ ಅರಸರು ನೀಡಬೇಕಾದ ಕಪ್ಪವನ್ನು ನೀಡದೇ ಇದ್ದುದರಿಂದ ಸಾಕಾರರಾಯ ಕಪ್ಪ ವಸೂಲಿಗಾಗಿ ಹೊರಡುತ್ತಾನೆ. ಹಿಂತಿರುಗಿ ಬರುವಾಗ ಬೇಡ ಜಾತಿಯ ಹೆಣ್ಣಿನ ಆಕರ್ಷಣೆಗೊಳಗಾಗುತ್ತಾನೆ. ಅವಳಲ್ಲಿ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟುವ ವಾಗ್ದಾನವನ್ನು ಅವಳ ತಂದೆಗೆ ಕೊಟ್ಟು ಮದುವೆ ಆಗುತ್ತಾನೆ. ಮಡದಿ ಶ್ರೀಯಲಾದೇವಿ ಮತ್ತು ಮಗ ಜಿನದತ್ತರಾಯನಿಗೆ ಬೇರೆ ಅರಮನೆಯನ್ನು ಕಟ್ಟಿಸಿಕೊಟ್ಟು ತಾನು ಬೇಡ ಜಾತಿಯ ಹೆಣ್ಣಿನೊಂದಿಗೆ ಹಿಂದಿನ ಅರಮನೆಯಲ್ಲಿಯೇ ಇರತೊಡಗುತ್ತಾನೆ. ಧರ್ಮಭ್ರಷ್ಟ, ರಾಜ್ಯ ಪರಿಪಾಲನಾ ಕಾರ್ಯದಿಂದ ವಿಮುಖನಾದ ತಂದೆಯ ವರ್ತನೆಯಿಂದ ಬೇಸತ್ತ ಜಿನದತ್ತರಾಯ ರಾಜಗುರು ಶ್ರೀ ಸಿದ್ಧಾಂತ ಕೀರ್ತಿಗಳ ನಿರ್ದೇಶನದ ಮೇರೆಗೆ ಕುಲದೇವತೆ ಪದ್ಮಾವತಿ ದೇವಿಯ ಚಿನ್ನದ ಬಿಂಬವನ್ನು ಹಿಡಿದುಕೊಂಡು ಪಟ್ಟದ ಕುದುರೆ ಏರಿ ತಾಯಿ ಶ್ರೀಯಲಾದೇವಿಯೊಂದಿಗೆ ಹಚ್ಚ ಹಸುರಾದ ಕಾಡು ಪ್ರದೇಶಕ್ಕೆ ಬಂದು ತಲುಪುತ್ತಾನೆ. ಅಲ್ಲಿಯೇ ಒಂದು ನೆಕ್ಕಿಯ ಮರದ ರೆಂಬೆಯ ಮೇಲೆ ಬಿಂಬವನ್ನಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲು ಮಲಗುತ್ತಾನೆ. ಮಲಗಿರುವಾಗ ಜಿನದತ್ತನಿಗೆ ಕನಸಿನಲ್ಲಿ ಬಂದು ದೇವಿ, ನಾನಿಲ್ಲಿಂದ ಮುಂದೆ ಬರಲಾರೆ, ನಾನಿಲ್ಲೇ ನೆಲೆಸುವೆ ಎನ್ನುತ್ತಾಳೆ. ನನ್ನ ಪುರುಷ ಮೂರ್ತಿ ಅಂದರೆ ಚಿನ್ನದ ಬಿಂಬಕ್ಕೆ ಕಬ್ಬಿಣವನ್ನು ಸೋಕಿಸಲು ಚಿನ್ನವಾಗುವುದು, ನಿನ್ನ ಕೀರ್ತಿಯು ದಶದಿಕ್ಕುಗಳಲ್ಲಿಯೂ ಹರಡುವುದು ಎಂದು ಹೇಳಿ ಅಭಯವನ್ನು ನೀಡುತ್ತಾಳೆ. ಆ ಕಾಡಿನಲ್ಲಿ ವಾಸವಿದ್ದ ಕಾಡು ಜನರು ಸಹ ಜಿನದತ್ತನೊಂದಿಗೆ ಕೈ ಜೋಡಿಸಿ ದೇವಿಗೆ ಅಲ್ಲಿಯೇ ಮಂದಿರವನ್ನು ನಿರ್ಮಿಸುತ್ತಾರೆ. ಈ ಕಾಡೆ ಮುಂದೆ ಸುಂದರ ನಾಡಾಗಿ ಕಂಗೊಳಿಸುವುದು, ಪುಣ್ಯಕ್ಷೇತ್ರವಾಗಿ ಹೆಸರಾಗುವುದು. ಕಾಡು ನಾಡಾಗುತ್ತದೆ. ಕಾಲಕ್ರಮೇಣ ದೇವಿಯ ಮಂದಿರವು ಅತಿಶಯ ಕ್ಷೇತ್ರವಾಗಿ ಕಂಗೊಳಿಸುತ್ತದೆ. ಜಿನದತ್ತರಾಯ ಶ್ರೀಯಲಾದೇವಿಯವರ ಹೆಸರು ಅಜರಾಮರವಾಗುತ್ತದೆ. ಪಕ್ಕದಲ್ಲಿಯೇ ಭೋಜನ ಶಾಲೆ ಇದ್ದು ಪ್ರತಿದಿನ ಅನ್ನದಾಸೋಹವಿರುತ್ತದೆ. ಭೋಜನವು ಸಾತ್ವಿಕ ಆಹಾರ ಪದ್ಧತಿಯಾಗಿದ್ದು ಅಡುಗೆಯಲ್ಲಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿಯನ್ನು ಬಳಸುವುದಿಲ್ಲ. ಊಟ ಹೇಗಿದೆ? ಈರುಳ್ಳಿಯಿಂದ ಬೆಳ್ಳುಳ್ಳಿ ಏನು ಇದು? ಅನ್ನದಾನ. ಹಾ, ಎಷ್ಟು? ಎಷ್ಟು ಕೂಡ ಮಾಡ್ಬೋದು. ಹಾಗೆ ಚಿಕ್ಕದ್ರಲ್ಲಿ ಮಾಡಿದ್ರೆ 1 ಗ್ಲಾಸ್ 10 ರೂಪಾಯಿ. ಬ್ಯಾಗ್ ಹಾಕೋದಾದ್ರೆ 1800. ಬಾಕಿ ಎಲ್ಲ ಚಿಕ್ಕದ್ರಲ್ಲಿ ಮಾಡ್ಬೋದು. 3 ಖುಷಿ ಹಾಕಿ ಹೆಸರು ಹಾಕ್ಬೋದು. ನಿಮ್ಮ ಹೆಸರಲ್ಲಿ ಪಕ್ಕದಲ್ಲಿಯೇ ಮುಷ್ಟಿದಾನ ಎಂಬ ಅನ್ನದಾನದ ವ್ಯವಸ್ಥೆ ಮಾಡಿದ್ದು ಭಕ್ತಾದಿಗಳು ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ 10 ರೂಪಾಯಿಂದ ಹಿಡಿದು ಎಷ್ಟು ಬೇಕಾದರೂ ಕಾಣಿಕೆಯನ್ನು ನೀಡಿ ಅಲ್ಲಿ ಇರುವ ಅಕ್ಕಿಯನ್ನು ಪಕ್ಕಕ್ಕೆ ಇರುವ ಪಾತ್ರೆಯಲ್ಲಿ ತುಂಬಿಸಬಹುದು. ಅಂದರೆ ಅದೇ ಅಕ್ಕಿಯನ್ನು ಪ್ರತಿನಿತ್ಯ ಅಡುಗೆಗೆ ಬಳಸಲಾಗುತ್ತದೆ ಅಂತೆ. ಶ್ರೀ ಕ್ಷೇತ್ರದಲ್ಲಿ ಭಕ್ತಾದಿಗಳು ಮಾಡ ಬಯಸುವಂತಹ ಸೇವೆಗಳ ವಿವರ ಈ ಕೆಳಕಂಡಂತಿವೆ.